ತಾಯವ್ನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ, ಬಹಳ ದಿನದಾಕಿ ಹರ್ದವನ ಬೈದಾರ ಬಹಳ ಮರುಗ್ಯಾಳ ಮನದಾಗ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಮೇಷ್ಟ್ರು. ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿನಿ ವಿಭಾ ವೀಶ್ವರ ಒಟ್ಟಿಗೆ ಒಂದು ಅದ್ಭುತವಾಗಿರುವಂತಹ ಮನಮಿಡಿಯುವಂತಹ ಜಾನಪದ ತ್ರಿಪದಿ. ತಾಯವನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ, ಬಹಳ ದಿನದಾಕಿ ಹರ್ದವನ ಬೈದಾರ ಬಹಳ ಮರ್ಗ್ಯಾಳ ಮನದಾಗ. ಜಾನಪದ ಸಾಹಿತ್ಯ ಅನ್ನುವಂಥದ್ದು ಅನಕ್ಷರಸ್ಥ ಸಮುದಾಯದಲ್ಲಿ ಹುಟ್ಟು ಬಂದಂತಹ ಅದ್ಭುತವಾಗಿರುವಂತಹ ಸಾಹಿತ್ಯ. ಅಂದ್ರೆ ಈ ಜನಪದ ಸಾಹಿತ್ಯ ಅನ್ನುವಂಥದ್ದು ನಮ್ಮ ಮೂಲ ಸಂಸ್ಕೃತಿ. ಈ ಸಂಸ್ಕೃತಿಯಲ್ಲಿ ಸಾಮಾನ್ಯ ಜನರ ನೋವು, ನಲಿವು, ಆಸರಿಕೆ, ಬೇಸರಿಕೆನೆ ಕಾವ್ಯವಾಗಿ ಹೊರಹೊಮ್ಮಿರುವಂಥದ್ದು. ಅಂಥದ್ದೇ ಅದ್ಭುತವಾಗಿರುವಂತಹ ಈ ತ್ರಿಪದಿಯ ಅರ್ಥ. ತಾಯವನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ, ಹೊಸದಾಗಿ ಮದುವೆ ಆಗಿರುವಂತಹ ತಮ್ಮನಿಗೆ ಅಕ್ಕ ಬುದ್ಧಿವಾದ ಹೇಳ್ತಾ ಇದ್ದಾಳೆ. ಏನಂತ ಬುದ್ಧಿವಾದ ಹೇಳ್ತಿದ್ದಾಳೆ? ತಾಯವ್ನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ. ಈ ತಾಯಿ ಅನ್ನುವಂತಹ ಜೀವಕ್ಕೆ ಬೈಲಿಕ್ಕೆ ಹೋಗ್ಬೇಡ, ತಿಳಿಗೇಡಿ ನನ್ನ ತಮ್ಮ. ತಿಳಿಗೇಡಿ ಅಂದ್ರೆ ಬುದ್ಧಿ ಕಡಿಮೆ ಇರುವಂತಹ ನನ್ನ ತಮ್ಮ, ನೆನ್ನೆ ಮೊನ್ನೆ ಬಂದಿರುವಂತಹ ನಿನ್ನ ಹೆಂಡತಿಯ ಮುಂದೆ ಈ ತಾಯವ್ನ ಬೈಲಿಕ್ಕೆ ಹೋಗ್ಬೇಡ. ಯಾಕೆ ಬೈಲಿಕ್ಕೆ ಹೋಗ್ಬಾರ್ದು? ಬಹಳ ದಿನದಾಕಿ ಹರ್ದವನ ಬೈದಾರ ಬಹಳ ಮರ್ಗ್ಯಾಳ ಮನದಾಗ. ಬಹಳ ದಿನದಾಕಿ, ನೆನ್ನೆ ಮೊನ್ನೆ ಅವಳಲ್ಲ ನಿನ್ನ ಹೆಂಡತಿ. ನೆನ್ನೆ ಮೊನ್ನೆ ಬಂದ ಹಾಗೆ ಈ ತಾಯಿ ಅನ್ನೋ ಜೀವ ನೆನ್ನೆ ಮೊನ್ನೆ ಬಂದಿದ್ದಲ್ಲ. ನೀನು ತೃಣವಿದ್ದಾಗಿಂದನೂ ಕೂಡ ನಿನ್ನನ್ನು ಗರ್ಭದಲ್ಲಿ ಇಟ್ಕೊಂಡು ಸಾಕಿ ಸಲಹಿ ನಿನ್ನ ಪ್ರತಿಯೊಂದನ್ನು ಕೂಡ ಒಳ್ಳೆ ರೀತಿಯನ್ನೇ ಸ್ವೀಕರಿಸಿಕೊಂಡು ನಿನಗೊಂದು ಉಜ್ವಲವಾಗಿರುವಂತಹ ಭವಿಷ್ಯ ಕೊಟ್ಟಿರುವಂತಹ ಈ ತಾಯಿ ಅನ್ನೋ ಜೀವನ ಹೆಂಡತಿಯ ಮುಂದೆ ಬೈದೆ ಅಂತ ಅಂದ್ರೆ ಬಹಳ ಮುರುಗ್ಯಾಳ ಮನದಾಗ. ನಿನಗಳು ಶಾಪ ಹಾಕೋದಿಲ್ಲ, ಬೈಯೋದಿಲ್ಲ, ನಿನ್ ಬಗ್ಗೆ ಯಾವುದೇ ಈರ್ಷೆ ಇಟ್ಕೊಳ್ಳೋದಿಲ್ಲ, ಮನಸ್ಸಿನಲ್ಲೇನೆ ನೋವನ್ನು ಅನುಭವಿಸ್ತಾಳೆ ಅವಳು. ಹಾಗಾಗಿ ಹೆಂಡತಿಯ ಮುಂದೆ ತಾಯವ್ನ ಬೈಲಿಕ್ಕೆ ಹೋಗ್ಬೇಡ. ತಿಳಿಗೇಡಿ ನನ್ನ ತಮ್ಮ, ಬಹಳ ದಿನದಾಕಿ ಹರ್ದವ್ನ ಬೈದಾರ ಬಹಳ ಮರುಗ್ಯಾಳ ಮನದಾಗ. ಮನಸ್ಸಿನಲ್ಲೇನೆ ನೋವನ್ನು ಅನುಭವಿಸ್ತಾಳೆ. ಅದಕ್ಕೆ ಹೇಳುವಂಥದ್ದು ಜಾನಪದ ಸಾಹಿತ್ಯ ಅನ್ನುವಂಥದ್ದು ಭಾವನಾತ್ಮಕವಾಗಿ ನೆಲೆ ನಿಂತಿರುವಂತಹ ಅದ್ಭುತ ಸಾಹಿತ್ಯ. 5ನೇ ಶತಮಾನದಲ್ಲೇನೆ ನಮಗೆ ಮೊಟ್ಟ ಮೊದಲ ಉಪಲಬ್ಧ ಲಕ್ಷಣ ಗ್ರಂಥವಾಗಿರುವಂತಹ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಒಂದು ಉಲ್ಲೇಖವನ್ನ ಹೇಳ್ತಾನೆ. ಮಾರ್ಪರ್ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ಅಂದ್ರೆ ನನ್ನ ನಾಡಿನವರು ಮಾರ್ಪರ್ ಮೇಧಾವಿಗಳು, ಚದುರರ್ ಮಹಾನ್ ಚತುರರು. ಯಾಕೆ ಇವರು ಮೇಧಾವಿಗಳು, ಚತುರರು? ನಿಜದಿಂ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಅವ್ರು ಕುತ್ಕೊಂಡು ಓದ್ದೇ ಇದ್ರು ಕೂಡ ಕಾವ್ಯದಲ್ಲಿ ಪ್ರಯೋಗ ಮಾಡಿ ಪರಿಣಿತಿಯನ್ನ ಪಡೆದಿರುವಂತವರಾಗಿದ್ದಾರೆ. ಅದೇ ಜಾನಪದ ಸಾಹಿತ್ಯ. ಅನಕ್ಷರಸ್ಥ ಸಮುದಾಯದಲ್ಲಿ ಹುಟ್ಟು ಬಂದಿರುವಂತಹ ಅದ್ಭುತವಾಗಿರುವಂತಹ ತ್ರಿಪದಿಗಳು ಇವತ್ತಿಗೂ ಕೂಡ ಎಷ್ಟೋ ಜನರ ಮನಸ್ಸನ್ನ, ನಡವಳಿಕೆಯನ್ನ ತಿದ್ದೋದ್ರಲ್ಲಿ ಯಶಸ್ಸನ್ನ ಕಂಡುಕೊಂಡಿದ್ದಾವೆ. ಇಂತಹ ತ್ರಿಪದಿಯನ್ನ ಕೊಟ್ಟಿರುವಂತಹ ಎಲ್ಲ ಜನಪದ ಮನಸ್ಸುಗಳಿಗೆ ನಮ್ಮೆಲ್ಲರ ಒಂದು ಕೃತಜ್ಞತೆಯ ಮೆಚ್ಚುಗೆ ಇರಲಿ. ಧನ್ಯವಾದಗಳು. ಶುಭ ದಿನ.